ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಎಪಿಸೋಡನ್ನ ನೋಡ್ಕೊಂಬರೋಣ. ಇವತ್ತು ಸೋದರಮಾವಾಗಿ ಅವರು ಅಡುಗೆ ಕಡೆ ಎಲ್ಲ ನೋಡ್ಕೊತಾ ಇರ್ತಾರೆ. ಈ ಕಡೆ ಅಡುಗೆ ಭಟ್ರು ಬಂದು ಬನ್ನಿ ಯಜಮಾನ್ರೆ ಸ್ವಲ್ಪ ಕೆಲಸ ಇದೆ ಅಂತಾರೆ. ಏನು ಅಂತ ಕೆಲಸ ಅಂದಾಗ ಬನ್ನಿ ನಾನು ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬಂದಿರೋ ಗೆಸ್ಟಿಗೆ ಒಂದು ಸ್ವಲ್ಪ ಎರಡು ನಿಮಿಷ ಬರ್ತೀನಿ, ದಯವಿಟ್ಟು ಕೂತ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಅವರು ಸೋದರಮಾವ ಭಟ್ರ ಜೊತೆಲಿ ಹೋಗ್ತಾರೆ. ಈ ಕಡೆ ಸೂರ್ಯ ಫ್ಯಾಮಿಲಿಯವರು ಹೋದ್ಮೇಲೆ ಎಲ್ಲರೂ ಚೌಟ್ರಿ ಒಳಗಡೆ ಬರ್ತಾರೆ. ಎಲ್ಲರೂ ಬಂದು ಅವರ ಒಂದು ಫ್ರೆಂಡ್ಸ್ ಯಾರಿದ್ದಾರೆ ಅವ್ರನ್ನೆಲ್ಲ ಮಾತಾಡಿಸ್ತಾ ಇರ್ತಾರೆ. ಈ ಕಡೆ ಕೇಶವ್ ಅವರ ಹೆಂಡತಿ ನಮಸ್ಕಾರ ಬರಬೇಕು ಅಂತ ಹೇಳಿ ಇನ್ವೈಟ್ ಮಾಡ್ತಾರೆ. ರಂಗನಾಥ್ ಸಹ ನಮಸ್ಕಾರಮ್ಮ ಅಂತ ಹೇಳ್ತಾನೆ. ಈ ಕಡೆ ರಂಗನಾಥ್ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ಯಮ್ಮ, ತುಂಬ ಚೆನ್ನಾಗಿದೆ ಡೆಕೋರೇಷನ್ ಎಲ್ಲ, ನನಗೆ ತುಂಬಾ ಇಷ್ಟ ಆಯಿತು ಅಂದಾಗ ಇನ್ನೊಂದು ಸ್ವಲ್ಪ ಹೂವು ಹಾಕ್ಬಿಟ್ಟು ಇನ್ನೊಂದು ಚೆನ್ನಾಗಿ ಮಾಡೋಕ್ಕೆ ಹೇಳ್ತೀನಿ ಇರಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಸಾಕಮ್ಮ ಸುಮ್ಮನೆ ಇರು ನೀನು ಅಂಥೇಳಿ ಸೂರ್ಯ ಬೈತಾನೆ. ಅದಾದಮೇಲೆ ಬಾ ಶಾಂತಿ ಕೂತ್ಕೋ ಬಾ ಅಂತ ಶಾಂತಿನ ಕರೆದಾಗ ನನಗೇನು ಕಾಲು ನೋವಿಲ್ಲ, ನಿಮ್ಮ ಕಾಲು ನೋವಿರೋದು ನೀವು ಕೂತ್ಕೊಳ್ಳಿ ಅಂತ ಹೇಳಿ ಶಾಂತಿ ಅಂತಾಳೆ. ಅದಕ್ಕೆ ರಂಗನಾಥ್ ನಾನೇನು ಡ್ಯಾನ್ಸ್ ಆಡೋಕ್ಕೆ ಹೇಳಿದ್ನು ಅಂದಾಗ ನಾನು ಯಾಕೆ ಡ್ಯಾನ್ಸ್ ಆಡಿ ನೀವು ಆಡ್ರಿ ಅಂತೇಳಿ ಶಾಂತಿ ಅಂತಾಳೆ. ಹೋಗ್ಲಿ ಭರತನಾಟ್ಯ ಮಾಡಬಾರ ಅಂತ ಹೇಳಿ ಅಂತ ರಂಗನಾಥ ರೇಗಿಸ್ತಾ ಇರ್ತಾನೆ. ಈ ಕಡೆ ಸೂರ್ಯನ ಸೈಡ್ ದುಡ್ಡು ಕೊಡಬೇಕಂತ ಅಂದ್ಕೊಂಡಿದ್ರಲ್ಲ ಅಂಕಲ್ಗೆ, ಆ ದುಡ್ಡು ತೊಗೊಂಬಂದಿದ್ದೆ ಅಂದಾಗ ಹ್ಞೂ ಅಪ್ಪ ತೊಗೊಂಬಂದಿದ್ದೀನಿ ಜೋಪಾನವಾಗಿದೆ ಅಂದಾಗ ಕೊಡು ಅದನ್ನು ಕೊಟ್ಬಿಡೋಣ ಅಂತ ಹೇಳಿ ವಿಶ್ವನಾಥಿಗೆ ಕೊಡ್ತಾರೆ. ತೊಗೊಳಪ್ಪ ಕಾಸು ಅಂದಾಗ ಏನಕ್ಕೋ ನನಗೆ ಬೇಕಾಗಿಲ್ಲ ಇಷ್ಟೊಂದು ದುಡ್ಡು ಏನಕ್ಕೆ ಅಂತ ಹೇಳಿ ಅಂತಾನೆ. ಇಲ್ಲ ಕಣೋ ತಗೋ, ಅದರನ್ನು ಯಾಕೆ, ಇದು ನಮ್ಮ ಮನೆಯ ಫಂಕ್ಷನ್ ಅಲ್ವಾ, ನೀನು ಯಾವಾಗ ಕೊಡ್ಬೇಕು ಅನ್ಸುತ್ತೋ ಆವಾಗ ಕೊಡು ಪರವಾಗಿಲ್ಲ, ಇವಾಗೇನು ತೊಂದರೆ ಇಲ್ಲ ಅಂತಾನೆ. ನೋಡು ನನ್ನ ಕೆಲಸ ನಾನು ಹೆಲ್ಪ್ ಮಾಡಬೇಕು ನಿನಗೆ ಮಾಡ್ತಾಯಿದ್ದೀನಿ ಅಂದಾಗ ಎಲ್ಲ ಕೆಲಸ ನಿಮ್ಮ ಮನೆಯವರೇ ಮಾಡ್ತಾಯಿದ್ದೀರಾ, ಇನ್ನೇನಿದೆ ನನಗೆ ಖರ್ಚು, ಇದೆಲ್ಲ ಏನೂ ಬೇಡ ಇಟ್ಕೊಳ್ಳೋ, ನನ್ನ ಕೈಲಿ ಮತ್ತೆ ಕೊಡೋ ಶಕ್ತಿ ಇಲ್ಲ ಅಂತಾರೆ. ನಾನು ಕೊಡು ಅಂತ ಕೇಳಿದ್ನೋ ನಿನಗೆ, ನಿನ್ನ ಕೈಲಿ ಯಾವಾಗ ಆಗುತ್ತೋ ಆವಾಗ ಕೊಡು, ನನಗೇನು ತೊಂದರೆ ಇಲ್ಲ, ಇವಾಗ ನನಗೇನು ಅರ್ಜೆಂಟ್ ಇಲ್ಲ ಅಂತ ಹೇಳ್ತಾನೆ ರಂಗನಾಥ್. ನೀನು ಮಾಡಿರುವಂಥ ಒಳ್ಳೆ ಕೆಲಸನೇ ನಿನ್ನನ್ನು ಕಾಪಾಡ್ತಾ ಇರೋದು, ನಿನಗಿರೋ ಒಳ್ಳೆ ಮನಸ್ಸದು, ಖಂಡಿತವಾಗ್ಲೂ ನೀವು 3 ಮಕ್ಕಳು ನಿನ್ಗೆ ಅದಕ್ಕಿಂತ ತುಂಬ ಚೆನ್ನಾಗಿ ನೋಡ್ಕೊತಾರೆ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ಹೋಗಿ ಟಿಫನ್ ಮಾಡ್ಕೊಬನ್ನಿ ಎಲ್ಲರೂ ಅಂತ ಹೇಳ್ತಾನೆ. ಅದಕ್ಕೆ ನೀನು ಹೇಳ್ಬೇಕೇನೋ, ನಮ್ಮ ಫಂಕ್ಷನ್ ಕಣ ಇದು, ನಾವು ಹೋಗಿ ಮಾಡ್ಕೊಂಬರ್ತೀರಿ, ನೀನು ಹೋಗೋ ನಿನ್ನ ಕೆಲಸ ನೋಡು ಅಂತ ಹೇಳಿ ಹೇಳಿದಾಗ ಸರಿ ಅಂಥೇಳಿ ಅಲ್ಲಿಂದ ವಿಶ್ವನಾಥ್ ಹೊರಡ್ತಾನೆ. ಈ ಕಡೆ ಶಾಂತಿ ಮನೋಜ್ಗೆ ನೋಡು ದುಡ್ಡು ಕೊಡೋಕ್ಕಾಗಲ್ಲ ಅಂಥೇಳಿ ಇಂಡೈರೆಕ್ಟಾಗಿ ನಿಮ್ಮ ಮಕ್ಕಳನ್ನ ನೋಡ್ಕೊತಾರೆ ಅಂತ ಹೇಳ್ತಾ ಇದ್ದಾರೆ ಅಂಥೇಳಿ ಶಾಂತಿ ಮನೋಜ್ಗೆ ಅಂತಾಳೆ. ಅಮ್ಮ ಅವರು ಚಿಕ್ಕ ವಯಸ್ಸಿಂದನೂ ಫ್ರೆಂಡು, ಅವರು ಕೊಡೋದು ತೊಗೊಳ್ಳೋದು ಇದ್ದೇ ಇರ್ತೈತೆ, ನಿನಗೆ ಯಾಕಮ್ಮ ಸುಮ್ಮನೆ ಇರಮ್ಮ, ಅವ್ರು ಕೊಟ್ಕೊತಾರೆ ಮತ್ತೆ ತೊಗೊತಾರೆ ಅಂತ ಹೇಳಿ ಮನೋಜ್ ಅಂತಾನೆ. ಈ ಕಡೆ ಹುಡುಗ ಮಾವ ಅಮ್ಮ ಹುಡುಗಿ ರೆಡಿ ಆದಲ್ಲ ಅಂದಾಗ ಬ್ಯೂಟಿ ಪಾರ್ಲರ್ ಅವರು ಬಂದಿದ್ದಾರೆ, ರೆಡಿ ಆಗ್ತಾ ಇದ್ದಾರೆ ಅಂದಾಗ ಸರಿ ಒಳ್ಳೇದಾಯಿತು, ನೀವು ಟಿಫನ್ ಆಯಿತಾ, ಇನ್ನೂ ತಿಂದಿಲ್ಲ ಅಂದರೆ ಬನ್ನಿ ಅಂತ ಹೇಳಿ ಊಟ ಎಲ್ಲ ಅವನೇ ಮುಂದೆ ನಿಂತ್ಕೊಂಡು ಬಡಿಸ್ತಾ ಇರ್ತಾನೆ. ಎಲ್ಲ ಊಟದ ವ್ಯವಸ್ಥೆ ಪ್ರತಿಯೊಂದು ಮುಂದೆ ನಿಂತ್ಕೊಂಡು ಅವ್ರ ಮಾವನೇ ನೋಡ್ಕೊತಾ ಇರ್ತಾರೆ. ಮೀನಾ ಹೂವು ತುಂಬ ಚೆನ್ನಾಗಿ ಕಟ್ಟಿದ್ದೀರಕ್ಕ ಅಂದಾಗ ಎಲ್ಲರೂ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ವಿನಾ, ತುಂಬ ಚೆನ್ನಾಗಿ ಬಂದಿದೆ ಮೀನಾ ಡೆಕೋರೇಷನ್ನು ಅಂತ ಹೇಳ್ತಾ ಇರ್ತಾರೆ. ಸರಿ ನಾನು ಹೂವು ಕೊಟ್ಬಿಟ್ಟು ಬರ್ತೀನಿ ಹುಡುಗಿಗೆ ಅಂತ ಹೇಳಿ ಈ ಕಡೆ ಹೋಗಿರ್ತಾರೆ. ರೋಹಿಣಿಗೂ ಸಹ ಮೇಕಪ್ ಮಾಡೋಕ್ಕೆ ಅಂತ ಹೇಳಿ ಹುಡುಗಿ ರೂಮಿಗೆ ಹೋಗಿರ್ತಾರೆ. ಅಕ್ಕ ಚೆನ್ನಾಗಿದ್ದೀರಾ, ನೀವು ಚೆನ್ನಾಗಿದ್ದೀರಾ ಅಂಥೇಳಿ ರೋಹಿಣಿ ಅಂದು ಮೇಕಪ್ಪನ್ನು ಸ್ಟಾರ್ಟ್ ಮಾಡ್ತಾಳೆ. ನನಗೊಂಚೂರು ಟವಲ್ ಕೊಡಿ ಅಂತೇಳಿ ಟವಲ್ನ ತೊಗೊಂಡು ಮೇಕಪ್ಪನ್ನು ಸ್ಟಾರ್ಟ್ ಮಾಡಿರ್ತಾಳೆ. ಈ ಕಡೆ ಭಟ್ರು ಬಂದು ಕಾಫಿ ತೊಗೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಹುಡುಗಿ ಕಾಫಿ ಕೊಡೋಕೆ ಹೋಗ್ತಾ ಇದ್ದೀನಿ ಹುಡುಗಿ ರೂಮಿಗೆ ಅಂದಾಗ ನೀನು ಈ ಥರ ಹೋಗ್ತೀಯ ಶರ್ಟ್ ಹಾಕ್ದಿರಾ, ಕೊಡಿಲಿ ನಾನು ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಅವ್ರ ಸೋದರ ಮಾವನೇ ಕಾಫಿ ತೊಗೊಂಡು ಅವರು ಹುಡುಗಿ ರೂಮ್ಗೆ ಹೋಗಿ ಕೊಡ್ತಾರೆ. ಈ ಕಡೆ ರಂಗನಾಥ್ ಬನ್ನಿ ಟಿಫನ್ ಮಾಡ್ಕೊಬರೋಣ ಅಂದಾಗ ಇಲ್ಲ ರೋಹಿಣಿ ಅವ್ರ ಜೊತೆ ತಿಂತೀನಿ ಅಂಥೇಳಿ ಮೀನಾ ಅಂತಾಳೆ. ನಾನು ಸಹ ಮೀನವ್ರ ಜೊತೆ ತಿಂತೀನಿ ಅಂತ ಹೇಳಿ ಶ್ರುತಿ ಅಂತಾಳೆ. ಸರಿನಪ್ಪ ಹೋಗೋಣ ನಾವು ಟಿಫನ್ ಮಾಡೋಣ, ಎಲ್ಲಿದ್ದಾನೋ ಮನೋಜ ಗೊತ್ತಿಲ್ಲ, ಅದಕ್ಕೇನು ಬಿಟ್ಟು ಮನೋಜ ತಿನ್ನಲ್ಲ ಅಂಥೇಳಿ ನೋಡೋಷ್ಟರಲ್ಲೇ ರವಿಗೆ ಆಶ್ಚರ್ಯ ಆಗೋಗುತ್ತೆ. ಅಪ್ಪ ಅಲ್ಲಿ ನೋಡಪ್ಪ ಅಂತಂದಾಗ ಮನೋಜ ಏನೇನಿದೆ ಟಿಫನ್ ಅದೆಲ್ಲ ತರಿಸ್ಕೊಂಡು ಒಂದೇ ಸಮ ತಿಂತಾ ಇರ್ತಾನೆ. ಅದನ್ನು ನೋಡಿ ಇವರಿಗೆಲ್ಲ ಶಾಕ್ ಆಗೋಗುತ್ತೆ. ಏನೋ ಮನೋಜ ಅದೇನು ಬಿಟ್ಬಿಟ್ಟು ಹಿಂಗೆ ಕುತ್ಕೊಂಡು ತಿಂತಾ ಇದೆಯಾ, ಅದು ಬೆರಳೆಲ್ಲ ಚಿಪ್ಕೊಂಡು ತಿಂತಾ ಇದೆಯಾ ಅಂದರೆ ನಂಗೆ ತುಂಬ ಹೊಟ್ಟೆಸ್ತಾಯಿತ್ತು ಅದಕ್ಕೆ ತಿಂತಾ ಇದ್ದೆ, ಬನ್ನಿ ಕುತ್ಕೊ ಬನ್ನಿ ಅಂಥೇಳಿ ಅವರು ಸಹ ಕುತ್ಕೊಂಡು ಜೊತೆಲಿ ಊಟ ಮಾಡ್ತಾರೆ. ಈ ಕಡೆ ಮೀನಾ ಹುಡುಗಿ ನೋಡಿ ತುಂಬ ಚೆನ್ನಾಗಿದೆ ಭವಾನಿ ಅಂದಾಗ ಇದೆಲ್ಲ ರೋಹಿಣಿ ಅಕ್ಕದು ಅಂತ ಅಂದಾಗ ಮೀನೂ ಸಹ ಸೂಪರಾಗಿತ್ತು ರೋಹಿಣಿಯವರೇ ಅಂತ ಹೇಳ್ತಾರೆ. ಅದನ್ನು ಮುಗಿಸ್ಕೊಂಡು ಈ ಕಡೆ ಬರಬೇಕಾದ್ರೆ
ಏನಮ್ಮ ರೋಹಿಣಿ ಅವ್ರಿಗೆ ಮಾತ್ರ ನಾವು ಮೇಕಪ್ ಮಾಡೋದು, ನಮಗೆಲ್ಲ ಮೇಕಪ್ ಮಾಡಲ್ವ ನೀವು ಅಂದಾಗ, ಅತ್ತೆ ಅದರಲ್ಲೇನು ಬನ್ನಿ ಅತ್ತೆ ನಿಮಗೂ ಮಾಡ್ತೀನಿ ಅಂತ ರೋಹಿಣಿ ಅಂತಾಳೆ. ಇಲ್ಲಮ್ಮ ತಮಾಷೆಗಂದೆ ಅಂತೇಳಿ ಅಂದಾಗ, ಬನ್ನಿ ಅತ್ತೆ ಇದು ಶಾಂತಿ ಒಂದು ಫೋಟೋ ತೊಗೊಳ್ಳೋಣ ನಾವು ಅಂದಾಗ, ವೈನಾಟ್ ಅತ್ತೆ ಬನ್ನಿ ಫೋಟೋ ತೊಗೊಳ್ಳೋಣ ಅಂತೇಳಿ ಶ್ರುತಿ, ರೋಹಿಣಿ ಮತ್ತು ಶಾಂತಿ ಮೂವರು ಫೋಟೋ ತೊಗೋತಾ ಇರ್ತಾರೆ. ಆ ಕಡೆ ಮೀನಾ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಬನ್ನಿ ಮೀನಾ ಅವರೇ ಫೋಟೋ ತೊಗೊಳ್ಳೋಣ ಅಂತ ಶ್ರುತಿ ಅಂದಾಗ, ಇಲ್ಲ ನೀವು ಹಿಡ್ಕೊಳ್ಳಿ ಅಂತ ಅಂತಾರೆ. ಬನ್ನಿ ಪರವಾಗಿಲ್ಲ ಅಂಥೇಳಿ ಅವಳು ಫೋಟೋಗೆ ಬಂದಾಗ, ಈ ಕಡೆ ಶಾಂತಿ, ಅಮ್ಮ ನೀನು ತುಂಬ ಹೊಟ್ಟೆ ಸಿಗ್ತಾ ಇದೆ ನಿನಗೆ, ನಡಿಯಮ್ಮ ರೋಹಿಣಿ ತಿನ್ನೋಣ, ನೀವು ಹೊಟ್ಟೆ ಸಿಗ್ತಾ ತಡೆಯಲ್ಲ ಅಂಥೇಳಿ ಕರ್ಕೊಂಡು ಹೋಗ್ಬಿಡ್ತಾಳೆ. ಈ ಕಡೆ ಅವ್ರು ಹೋದ್ರೆ ಏನಾಯಿತು, ಬನ್ನಿ ನಾವು ಸೆಲ್ಫಿ ತೊಗೊಳ್ಳೋಣ ಅಂತೇಳಿ ಶ್ರುತಿ ಮಿನಿ ಸೆಲ್ಫಿ ತೊಗೊತಾಳೆ ಇಬ್ಬರೂ. ಅದಾದಮೇಲೆ ಈ ಕಡೆ ಲೇಡೀಸ್ ಎಲ್ಲನೂ ಊಟ ಮಾಡ್ತಾ ಇರ್ತಾರೆ. ಸೂರ್ಯ, ರಂಗನಾಥ್, ಮನೋಜ್ ಅವ್ರನ್ನೆಲ್ಲ ಬನ್ನಿ ನಿಮಗೇನೋ ತೋರಿಸ್ತೀನಿ ಅಂತ ಕರ್ಕೊಂಬಂದು ನಮ್ಮ ಲೇಡೀಸ್ನ ತೋರಿಸ್ತಾರೆ. ನೋಡಪ್ಪ ಎರಡು ಕಣ್ಣು ಸಾಲ್ತಾಯಿಲ್ಲ, ಎಷ್ಟು ಚೆನ್ನಾಗಿ ನಮ್ಮ ಮನೆಯವರೆಲ್ಲ ಒಂದೇ ಹತ್ರ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ, ಸಕ್ಕರೆನೂ ಜೊತೆಲಿ ಸೇರ್ಕೊಂಡು ಊಟ ಮಾಡ್ತಾಯಿದ್ದಾರೆ ಅಂದಾಗ, ಸರಿ ಅಂಥೇಳಿ ಅವರೇ ಊಟ ಬಡಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರತಿಯೊಂದು ಏನೇನು ಬೇಕು ಅಂತ ಕೇಳಿ ಅವ್ರಿಗೆ ಊಟ ಬಡಿಸ್ತಾ ಇರ್ತಾರೆ. ಈ ಕಡೆ ರಂಗನಾಥ್ ಫ್ರೆಂಡು, ಏನು ಮಾಡ್ತಾಯಿದ್ದೀರಾ ನೀವು ಅಂದಾಗ, ಊಟ ಬಡ್ಸೋಕ್ಕಿದ್ದಾರಲ್ಲ ನೀವು ಯಾಕೆ ಬಡ್ಸ್ಕೊತಾ ಇದ್ದೀರಾ ಅಂದಾಗ, ಇಲ್ಲ ಕಣೋ ನಾವು ಬಡ್ಸ್ಕೊತೀರಿ ನೀನು ಹೋಗು ಅಂತಾರೆ. ತುಂಬ ಚೆನ್ನಾಗಿತ್ತು ಊಟಗಳು ಅಂತೇಳಿ ರಂಗನಾಥ್ ಅಂದಾಗ, ನಮ್ಮ ಬೀಗ್ರೆ ಮುಂದೆ ನಿಂತ್ಕೊಂಡು ಮಾಡಿರೋದು, ಅವ್ರನ್ನ ಕರ್ಕೊಬರ್ತೀನಿ ಇರಿ ಅಂತ ಅಲ್ಲಿಂದ ಓಡ್ತಾರೆ. ಈ ಕಡೆ ಸೂರ್ಯ ಮೀನಾಗೆ, ಇದೇನು ಚಿಕ್ಕ ಮಕ್ಳು ತಿನ್ನಂಗೆ ತಿಂತಾ ಇದ್ದೆ, ಇರು ಈ ಥರದೇ ತಿನ್ನೋದು ಹಂಗಲ್ಲ ಅಂಥೇಳಿ ಮೀನಾಗೆ ತಿನ್ನಿಸ್ತಾ ಇರ್ತಾನೆ. ಈ ಕಡೆ ಏನಂತ ಮಾಡ್ತಾ ಇದೆಯಾ ಅಂಥೇಳಿ ಮನೋಜ ಕೇಳಿದಾಗ, ನನ್ನ ಹೆಂಡ್ತಿಗೆ ನಾನು ತಿನ್ನಿಸ್ತಾ ಇದ್ದೀನಿ, ನಿನ್ಗೆ ಬೇಕಂದ್ರೆ ನಿನ್ನ ಹೆಂಡ್ತಿಗೆ ನೀನು ತಿನ್ನಿಸ್ಕೊ ಅಂತ ಹೇಳಿ ಸೂರ್ಯ ಅಂತಾನೆ. ಸರಿ ಬಿಡುವ, ನನ್ನ ಹೆಂಡ್ತಿಗೆ ನಾನು ತಿನ್ನಿಸ್ಕೊತೀನಿ ಅಂತೇಳಿ ಮನೋಜ ಈ ಕಡೆ ತಿನ್ಸೋಕ್ಕೆ ರೆಡಿ ಆಗ್ತಾ ಇರ್ತಾನೆ. ಇವರಿಬ್ಬರು ತಿನ್ಸೋದನ್ನು ನೋಡಿ ಶ್ರುತಿ ಕೋಪ ಮಾಡ್ಕೊತಾಳೆ ಅಂತ ರವಿ ತಿನ್ಸೋಕ್ಕೆ ರೆಡಿ ಆಗ್ತಾಳೆ. ಅದಾದಮೇಲೆ ರಂಗನಾಥ್ ಫ್ರೆಂಡು ಅವ್ರ ಬೀಗ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಂತೇಳಿ ಹುಡುಕಾಡ್ತಾ ಇರ್ತಾನೆ. ಈ ಕಡೆ ಸೂರ್ಯ ಕ್ಯಾಮ್ರಾಮ್ಯಾನ್ನ ಕರೆದ್ಬಿಟ್ಟು, ಬನ್ನಿ ಇದನ್ನು ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿ, ಅಪ್ಪ ಸಕ್ಕರೆ ನೀರು ತಿನ್ಸೋಗಪ್ಪ ಅಂತ ಹೇಳಿದಾಗ, ನೀವು ಈ ವಯಸ್ಸಲ್ಲಿರೋರು, ನಮಗೆ ಈ ವಯಸ್ಸಲ್ಲಿ ನಾವು ಇದನ್ನೆಲ್ಲ ಮಾಡೋಕ್ಕಾಗುತ್ತೋ, ಹೋಗ್ರು ನೀವು ಮಾಡ್ಕೊಳ್ರಿ ಅಂದಾಗ, ಅಪ್ಪ ಮತ್ತೆ ಈ ಒಂದು ಮೊಮೆಂಟ್ ಸಿಗೋದಿಲ್ಲ, ಮತ್ತು ಈ ರೀತಿ ನಮ್ಗೆ ಯಾವಾಗ ಸಿಗುತ್ತೋ ಏನೋ, ನಡೀರಪ್ಪ ಪ್ಲೀಸ್ ಅಂತ ಹೇಳಿ ಸಕ್ಕರೆಗೆ ತಿನ್ಸೋಕ್ಕೆ ಶಾಂತಿ ಹತ್ರ ಕಳಿಸ್ತಾರೆ. ಅದಾದಮೇಲೆ ರಂಗನಾಥ್ ಸರಿ ಅಂಥೇಳಿ ಸಕ್ಕರೆಗೆ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲರೂ ಅವರ ಹೆಂಡ್ತಿಗೆ ಅವರು ತಿನ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಖುಷಿಯಿಂದ ಅವರು ಸಹ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡ್ ಆದಷ್ಟು ಬೇಗ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಮುಂದೆ ರೋಹಿಣಿ ಅವರ ಮಾವ ಅಂತ ಹೇಳ್ಕೊಂಡು ಬಂದಿರೋರು ಶಾಂತಿ ಮತ್ತು ಮೀನೆಗೆ ಸಿಕ್ಕಾಕ್ಕೊಂಡು ಏನಾಗುತ್ತೆ ಅನ್ನೋದು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬಾಯ್.